our channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು ಕನ್ನಡದ 50 ಒಗಟುಗಳನ್ನು ತಿಳಿಯೋಣ. ಬಿಸಿಲಲ್ಲಿ ಅರಳುತ್ತೆ, ನೆರಳಲ್ಲಿ ಬಾಡುತ್ತೆ. ಉತ್ತರ ಕೊಡೆ. ಕುಂತಲ್ಲೇ ಸುತ್ತುತ್ತೇನೆ, ಲೋಕವನ್ನೇ ಎಚ್ಚರಿಸುತ್ತೇನೆ. ಉತ್ತರ ಗಡಿಯಾರ. ಅಜ್ಜಿಯ ಸೀರೆ ಮಡಚೋಕೆ ಆಗಲ್ಲ, ಅಜ್ಜನ ರೊಕ್ಕ ಎಣಿಸೋಕೆ ಆಗಲ್ಲ. ಇದು ಏನು? ಉತ್ತರ ಆಕಾಶ ಮತ್ತು ನಕ್ಷತ್ರಗಳು. ಜುಟ್ಟು ಇದೆ, ಮುನಿಯಲ್ಲ. 3 ಕಣ್ಣಿದ್ದರೂ ಈಶ್ವರನಲ್ಲ. ಹಾಲಿದ್ದರೂ ಆಕಳಲ್ಲ. ಇದು ಏನು? ಉತ್ತರ ತೆಂಗಿನಕಾಯಿ. ಅಂಗಣ್ಣ ಮಂಗಣ್ಣ ಅಂಗಿ ಬಿಚ್ಕೊಂಡು ನುಂಗಣ್ಣ. ಇದು ಏನು? ಉತ್ತರ ಬಾಳೆಹಣ್ಣು. ಸಾಗರ ಪುತ್ರ ಸಾರಿನ ಮಿತ್ರ. ಇದು ಏನು? ಉತ್ತರ ಉಪ್ಪು. ಗುಡುಗು ಗುಡುಗಿದರೆ 1000 ನಯನಗಳು ಅರಳುವುದು. ಇದು ಏನು? ಉತ್ತರ ನವಿಲು. ಕೆಂಪು ಕೋಟೆಗೆ ಬಿಳಿ ಕಾವಲುಗಾರರು. ಇದು ಏನು? ಉತ್ತರ ಬಾಯಿ ಮತ್ತು ಹಲ್ಲುಗಳು. ಅಂಗಡಿಯಿಂದ ತರೋದು, ಮುಂದಿಟ್ಕೊಂಡು ಅಳೋದು. ಇದು ಏನು? ಉತ್ತರ ಈರುಳ್ಳಿ. ಹುಟ್ಟುತ್ತಲೇ ಹುಡುಗ ತಲೆಯಲ್ಲಿ ಟೋಪಿ ಹಾಕಿರುತ್ತಾನೆ. ಇದು ಏನು? ಉತ್ತರ ಬದನೆಕಾಯಿ. ಬೆಳ್ಳಗಿನ ಅರಮನೆಗೆ ಬಾಗಿಲೇ ಇಲ್ಲ. ಅದು ಏನು? ಉತ್ತರ ಮೊಟ್ಟೆ. ಹುಟ್ಟಿದಾಗ ಹಸಿರು, ಬೆಳೆದಾಗ ಕೆಂಪು, ತಿಂದರೆ ಖಾರ. ಅದು ಏನು? ಉತ್ತರ ಮೆಣಸಿನಕಾಯಿ. ಗಿಡ ಹಸಿರು, ಹೂವು ಬಿಳಿ, ಕಾಯಿ ಹಸಿರು, ಹಣ್ಣು ಕೆಂಪು. ಅದು ಏನು? ಉತ್ತರ ಮೆಣಸಿನಕಾಯಿ. ಹಾರುತ್ತೆ ಆದರೆ ಹಕ್ಕಿಯಲ್ಲ, ಕುಳಿತುಕೊಳ್ಳುತ್ತೆ ಆದರೆ ಕುರ್ಚಿಯಲ್ಲ. ಇದು ಏನು? ಉತ್ತರ ಚಿಟ್ಟೆ. ಕೆರೆಯಲ್ಲಿದ್ದರೂ ಬಾಯಾರಿಕೆ ಆಗುವುದಿಲ್ಲ. ಅದು ಏನು? ಉತ್ತರ ಮೀನು. ಕಣ್ಣಿದ್ದರೂ ಕಾಣಿಸಲ್ಲ, ಕಾಲಿದ್ದರೂ ನಡೆಯಲ್ಲ. ಅದು ಏನು? ಉತ್ತರ ಬೊಂಬೆ.
ಸಣ್ಣ ಕೋಣೆಯಲ್ಲಿ ನೂರಾರು ಜನ. ಒಬ್ಬರು ಬೆಂಕಿ ಹಚ್ಚಿದರೆ ಎಲ್ಲರೂ ಭಸ್ಮ. ಅದು ಏನು? ಉತ್ತರ ಬೆಂಕಿ ಕಡ್ಡಿ ಪೆಟ್ಟಿಗೆ. ಹೋದರೆ ಹೋಗುತ್ತೆ, ಬಾ ಅಂದ್ರೂ ಬರಲ್ಲ. ಅದು ಏನು? ಉತ್ತರ ಪ್ರಾಣ ಅಥವಾ ಉಸಿರು. ಅಂಗೈ ಅಗಲದ ಹೊಲಕ್ಕೆ ಸಾವಿರಾರು ಕುರಿಗಳು. ಅದು ಏನು? ಉತ್ತರ ತಲೆ ಕೂದಲು. ಸಣ್ಣ ಹುಡುಗನಿಗೆ ಮೈತುಂಬ ಬಟ್ಟೆ. ಅದು ಏನು? ಉತ್ತರ ಈರುಳ್ಳಿ. ಕಾಲು ಇಲ್ಲದೆ ಓಡುತ್ತೆ, ಬಾಯಿ ಇಲ್ಲದೆ ಮಾತನಾಡುತ್ತೆ. ಅದು ಏನು? ಉತ್ತರ ಪತ್ರ. ಕೆಂಪು ಕೋಟೆ ಒಳಗಡೆ ಬಿಳಿ ಸಿಪಾಯಿಗಳು, ಮಧ್ಯದಲ್ಲಿ ಒಬ್ಬ ರಾಣಿ. ಅದು ಏನು? ಉತ್ತರ ಬಾಯಿ, ಹಲ್ಲು ಮತ್ತು ನಾಲಿಗೆ. ಬಿಳಿ ಹೊಲದಲ್ಲಿ ಕಪ್ಪು ಬೀಜ, ಕೈಯಿಂದ ಬಿತ್ತಿ ಬಾಯಿಂದ ಕೊಯ್ತಾರೆ. ಅದು ಏನು? ಉತ್ತರ ಅಕ್ಷರ, ಬರವಣಿಗೆ ಮತ್ತು ಓದುವುದು. ನೀವು ಮುಂದೆ ಹೋದಂತೆ ಅದು ಹಿಂದೆ ಬರುತ್ತೆ. ಅದು ಏನು? ಹೆಜ್ಜೆ ಗುರುತು. ತಲೆ ಮೇಲೆ ಕಿರೀಟವಿದೆ, ಆದರೆ ರಾಜನಲ್ಲ. ಅದು ಏನು? ಉತ್ತರ ಬದನೆಕಾಯಿ ಅಥವಾ ಅನಾನಸ್. ಮೇಲೆ ಹಸಿರು, ಒಳಗೆ ಕೆಂಪು, ತಿಂದರೆ ಸಿಹಿ. ಅದು ಏನು? ಉತ್ತರ ಕಲ್ಲಂಗಡಿ ಹಣ್ಣು. ಗುದ್ದಿದರೆ ಗುದಿಯಲ್ಲ, ಕಡಿದರೆ ರಕ್ತ ಬರಲ್ಲ. ಅದು ಏನು? ಉತ್ತರ ನೀರು. ಅಮ್ಮನಿಗೆ ಮೈತುಂಬ ಕಣ್ಣು, ಮಗಳಿಗೆ ಮೈತುಂಬ ಮುಳ್ಳು. ಅದು ಏನು? ಉತ್ತರ ಹಲಸಿನ ಹಣ್ಣು. ಗಾಳಿ ಕುಡಿದು ಗಗನಕ್ಕೆ ಹಾರುತ್ತೆ, ನೂಲು ಹಿಡಿದರೆ ಕೆಳಕ್ಕೆ ಬರುತ್ತೆ. ಅದು ಏನು? ಉತ್ತರ ಗಾಳಿಪಟ. ಕಲ್ಲಲ್ಲ, ಮಣ್ಣಲ್ಲ, ಗೂಡು ಕಟ್ಟುತ್ತೆ, ಆದರೆ ಪಕ್ಷಿಯಲ್ಲ. ಅದು ಏನು? ಉತ್ತರ ಜೇಡ. ಕಾಲಿಲ್ಲದೆ ನಡೆಯುತ್ತೆ, ಬಾಯಿಲ್ಲದೆ ಕೂಗುತ್ತೆ. ಅದು ಏನು? ಉತ್ತರ ಗಾಳಿ. ನೀರಲ್ಲಿ ಹುಟ್ಟುತ್ತೆ, ನೀರಲ್ಲೇ ಸಾಯುತ್ತೆ. ಅದು ಏನು? ಉಪ್ಪು ಅಥವಾ ಮಂಜುಗಡ್ಡೆ. ಎಷ್ಟು ಬಾಚಿದರೂ ಮುಗಿಯದ ರಾಶಿ. ಅದು ಏನು? ಉತ್ತರ ಸಮುದ್ರದ ಅಲೆಗಳು.
ಮುಳ್ಳಿನ ಗಿಡದಲ್ಲಿ ಕೆಂಪು ಹೂವು. ಉತ್ತರ ಗುಲಾಬಿ. ಹಸಿರು ಕೋಟೆ, ಕೆಂಪು ಬಾಗಿಲು, ಕಪ್ಪು ಸಿಪಾಯಿಗಳು. ಅದು ಏನು? ಉತ್ತರ ಕಲ್ಲಂಗಡಿ ಹಣ್ಣು. ಅಟ್ಟದ ಮೇಲೆ ಪುಟ್ಟಮ್ಮ ಕುಳಿತಿದ್ದಾಳೆ. ಅದು ಏನು? ಕುಂಕುಮ. ಕತ್ತರಿಸಿದಷ್ಟು ಬೆಳೆಯುವುದು. ಅದು ಏನು? ಉಗುರು ಅಥವಾ ಕೂದಲು. ಹುಟ್ಟಿದಾಗ 3 ಕಾಲು, ಬೆಳೆದಾಗ 2 ಕಾಲು, ಮುಪ್ಪಿನಲ್ಲಿ 3 ಕಾಲು. ಅದು ಏನು? ಉತ್ತರ ಮನುಷ್ಯ. ಕಚ್ಚದಿದ್ದರೂ ಬಾಯಿ ತೆರೆಯುತ್ತೆ. ಅದು ಏನು? ಉತ್ತರ ಕತ್ತರಿ. ಎಲ್ಲರನ್ನೂ ಎಬ್ಬಿಸುತ್ತಾನೆ, ತಾನು ಮಾತ್ರ ಮಲಗಿರುತ್ತಾನೆ. ಅದು ಏನು? ಉತ್ತರ ಅಲಾರಾಮ್ ಗಡಿಯಾರ. ಮೈಯೆಲ್ಲ ರಂಧ್ರವಿದ್ದರೂ ನೀರನ್ನು ಹಿಡಿದಿಡುತ್ತದೆ. ಅದು ಏನು? ಉತ್ತರ ಸ್ಪಂಜು. ಬಿಸಿಲಿನಲ್ಲಿ ಹುಟ್ಟುತ್ತೆ, ನೆರಳಿನಲ್ಲಿ ಸಾಯುತ್ತೆ. ಅದು ಏನು? ಉತ್ತರ ಬೆವರು. ಕೆರೆಗೆ ಬಿದ್ದರೆ ಕಪ್ಪಾಗುತ್ತೆ, ಬೆಂಕಿಗೆ ಬಿದ್ದರೆ ಕೆಂಪಾಗುತ್ತೆ. ಅದು ಏನು? ಉತ್ತರ ಕಲ್ಲಿದ್ದಲು. ಬಿಳಿ ಸರ್ದಾರನಿಗೆ ಕರಿ ಟೋಪಿ. ಅದು ಏನು? ಉತ್ತರ ಬೆಂಕಿ ಕಡ್ಡಿ. ನೂರಾರು ಕಣ್ಣಿದ್ದರೂ ನೋಡಲಾಗದು. ಅದು ಏನು? ಉತ್ತರ ಜರಡಿ. ತಲೆಗೆ ಹೂವು ಮುಡಿಯುತ್ತಾನೆ, ಆದರೆ ಅವನು ಹೆಣ್ಣಲ್ಲ. ಅದು ಏನು? ಉತ್ತರ ತೆಂಗಿನಕಾಯಿ. ಊರಿಗೆಲ್ಲ ಒಂದೇ ಕಂಬಳಿ. ಅದು ಏನು? ಉತ್ತರ ಆಕಾಶ. ಅಪ್ಪ ಆಕಾಶಕ್ಕೆ, ಅವ್ವ ಪಾತಾಳಕ್ಕೆ, ಮಗ ವ್ಯಾಪಾರಕ್ಕೆ, ಮಗಳು ಮದುವೆಗೆ. ಉತ್ತರ ಅಡಿಕೆ ಮರ. ಅಟ್ಟದ ಮೇಲೆ ಪುಟ್ಟ ಲಕ್ಷ್ಮಿ. ಉತ್ತರ ಕುಂಕುಮ. ಗೂಡಿನಲ್ಲಿನ ಪಕ್ಷಿ ನಾಡೆಲ್ಲ ನೋಡ್ತವೆ. ಉತ್ತರ ಕಣ್ಣು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.